ಈ ಪ್ರಾಬ್ಲಮ್ determine the magnitude and y-intercept of the resultant of force system acting on lamina as shown in figure ಅಂತ ಕೇಳಿದ್ದಾರೆ. ರಿಸಲ್ಟೆಂಟ್ ಮ್ಯಾಗ್ನಿಟ್ಯೂಡ್ ಮತ್ತೆ y ಇಂಟರ್ಸೆಪ್ಟ್ ಆಫ್ ರಿಸಲ್ಟೆಂಟ್ ಅಂತ ಕೇಳಿದ್ದಾರೆ. ಇದು ಪ್ರತಿ ಯೂನಿಟ್ 100 mm 100 mm 100 mm 100 mm. ಇದು ಆಂಗಲ್ ಫೈ ಅಂತ ಕೊಟ್ಟಿದ್ದಾರೆ. ಈ ಆಂಗಲ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಈಗ ಒಂದೊಂದಾಗಿ ಫಸ್ಟಿಗೆ ಈ ಆಂಗಲ್ ಅನ್ನು ಫೈಂಡ್ ಔಟ್ ಮಾಡೋಣ. ಈ ಆಂಗಲ್ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ ಅಪೋಸಿಟ್ ಬೈ ಅಡ್ಜಸೆಂಟ್. ಅಪೋಸಿಟ್ ಇದು ಅಡ್ಜಸೆಂಟ್ ಇದು ಅಂತ ಹೇಳೋಣ. ಈ ಆಂಗಲ್ ಫೈ ಅಂತ ಹೇಳೋಣ. ಆಂಗಲ್ ಫೈ ಅಂತ ಹೇಳೋಣ. ಸೊ ಅಪೋಸಿಟ್ ಇದು ಟೂ ಯೂನಿಟ್ಸ್, ಇದು 2 ಯೂನಿಟ್ಸ್, 200 200. ಸೊ 200 100 0 0 ಕ್ಯಾನ್ಸಲ್. 2 by 2 45 degrees angle 45 degrees. tan inverse 200 by 200 pi 45 degrees angle ಬರುತ್ತೆ. ಇದೇ angle 45. ನೆಕ್ಸ್ಟ್ ಇದೇ angle 45. ಇದೇ angle 45 ಆದಾಗ ಬಾಕಿ ಉಳಿದ ಇದು ಆಂಗಲ್ ಇದು 45 degrees. ಸೊ ಇದು 45 degrees. ಸೊ ಇದರ ಕಾಂಪೊನೆಂಟ್ಸ್ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಕಾಂಪೊನೆಂಟ್ಸ್ ಇದು 600 sin 45 ಆಗುತ್ತೆ, ಇದು 600 cos 45 ಆಗುತ್ತೆ. ನೆಕ್ಸ್ಟ್ ಈಗ ರಿಸಾಲ್ವಿಂಗ್ ಫೋರ್ಸಸ್ ಹಾರಿಜಾಂಟಲಿ ಸಮೇಷನ್ fx ಮತ್ತೆ ರಿಸಾಲ್ವಿಂಗ್ ಫೋರ್ಸಸ್ ವರ್ಟಿಕಲಿ ಸಮೇಷನ್ fy. ಒಂದೊಂದಾಗಿ ಇದು 400 ನ್ಯೂಟನ್ಸ್ 400 ನ್ಯೂಟನ್ಸ್ 400 ನ್ಯೂಟನ್ಸ್. ನೆಕ್ಸ್ಟ್ ಇದು 600 sin 45 600 sin 45 towards positive x-axis. ನೆಕ್ಸ್ಟ್ ಇದು 200 ನ್ಯೂಟನ್ towards positive y. ಸೊ plus 200. ನೆಕ್ಸ್ಟ್ ಇದು 600 cos 45 600 cos 45 minus 600 cos 45. ಸೊ ಈಗ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಸಮೇಷನ್ fx ಎಷ್ಟು ಸಿಗುತ್ತೆ ಮತ್ತೆ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಸಮೇಷನ್ fy ಸಿಗುತ್ತೆ. ರಿಸಲ್ಟೆಂಟ್ r equal to square root of summation fx square plus summation fy square. ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಮಾಡೋಣ, r ಸಿಗುತ್ತೆ. ನೆಕ್ಸ್ಟ್ ಥೀಟಾ ರಿಸಲ್ಟೆಂಟ್ ಡೈರೆಕ್ಷನ್ tan inverse summation fy by summation fx. ಸಬ್ಸ್ಟಿಟ್ಯೂಟ್ ಮಾಡೋಣ ವ್ಯಾಲ್ಯೂಸ್ ಅನ್ನು. ಥೀಟಾ ನಮಗೆ 15.22 ಡಿಗ್ರೀಸ್ ಸಿಗುತ್ತೆ. ನೆಕ್ಸ್ಟ್ ರಿಸಲ್ಟೆಂಟ್ ಸಮೇಷನ್ fx ಮತ್ತು ಸಮೇಷನ್ fy ಈ ವ್ಯಾಲ್ಯೂಗಳ ಮೇಲೆ ಅಲ್ಲಿ ಯಾವ ಕ್ವಾಡ್ರೆಂಟ್ ಅಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಸಮೇಷನ್ fx ಪಾಸಿಟಿವ್ ಇದೆ, ಸಮೇಷನ್ fy ನೆಗೆಟಿವ್ ಇದೆ. ಸಮೇಷನ್ fx ಪಾಸಿಟಿವ್, ಸಮೇಷನ್ fy ನೆಗೆಟಿವ್. ಸೊ ರಿಸಲ್ಟೆಂಟ್ 854.228 ನ್ಯೂಟನ್ಸ್ ಮತ್ತೆ ರಿಸಲ್ಟೆಂಟ್ ಹಾರಿಜಾಂಟಲ್ಗೆ ಆಂಗಲ್ ಮಾಡುತ್ತೆ 15.22 ಡಿಗ್ರೀಸ್. ಈಗ ರಿಸಲ್ಟೆಂಟ್ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಇದೆ ಅಂತ ಮಾತ್ರ ಗೊತ್ತಾಯ್ತು. ಎಕ್ಸಾಕ್ಟ್ ಆಗಿ ರಿಸಲ್ಟೆಂಟ್ ಎಲ್ಲಿದೆ ಅಂತ ಲೊಕೇಟ್ ಮಾಡಲಿಕ್ಕೆ ಮೊಮೆಂಟ್ ಅಬೌಟ್ ಕಾಮನ್ ಪಾಯಿಂಟ್ ತಗೋಣ. ಕಾಮನ್ ಪಾಯಿಂಟ್ O ಅಂತ ಕನ್ಸಿಡರ್ ಮಾಡೋಣ. ಮೂಮೆಂಟ್ ಆಫ್ 400 ನ್ಯೂಟನ್ ಅಬೌಟ್ ಪಾಯಿಂಟ್ O ನೋಡೋಣ. ಇದರ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಇದು ಆಗುತ್ತೆ. ಇದು ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮೇಲೆ ಹೀಗೆ ಹಿಂದಕ್ಕೆ ಬರುತ್ತೆ. ಹೇಗೆ ನೋಡೋಣ, ಹೀಗೆ. ಸೊ ಇದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಪಾಯಿಂಟ್ O ಎಷ್ಟು ಅಂದಾಗ ಇದು 400 ಮೀಟರ್ಸ್. ಸೊ ಇದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಪಾಯಿಂಟ್ O 400 ಮೀಟರ್ಸ್. ಇದು ಹೀಗೆ ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ ಅಬೌಟ್ ಪಾಯಿಂಟ್ O. ಸೊ ಇದರ ಮ್ಯಾಗ್ನಿಟ್ಯೂಡ್ ಆಫ್ ಮೂವ್ಮೆಂಟ್ 400 into 400 ಪ್ಲಸ್ ಕ್ಲಾಕ್ ವೈಸ್ ಆಗ್ತಾ ಇದೆ, ಅದಕ್ಕೋಸ್ಕರ ಪ್ಲಸ್. ನೆಕ್ಸ್ಟ್ ಈ ಫೋರ್ಸ್ 200 ನ್ಯೂಟನ್, ಇದರ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಇದು ಪಾಯಿಂಟ್ O ಮೂಲಕ ಹಾದು ಹೋಗುತ್ತೆ. ಹೇಗೆ ನೋಡಿ, ಇದು ಪಾಯಿಂಟ್ O ಮೂಲಕ ಹೀಗೆ ಹಾದು ಹೋಗುತ್ತೆ. ಅದಕ್ಕೋಸ್ಕರ ಇದರ ಮೂಮೆಂಟ್ ಅಬೌಟ್ ಪಾಯಿಂಟ್ O 0, ಯಾಕಂದ್ರೆ ಇದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಪಾಯಿಂಟ್ O 0. ನೆಕ್ಸ್ಟ್ ಈ ಫೋರ್ಸ್ 600 sin 45, ಇದರ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಇದು ಸಹ ಇದರ ಲೈನ್ ಆಫ್ ಆಕ್ಷನ್ ಸಹ ಪಾಯಿಂಟ್ O ಮೂಲಕ ಹಾದು ಹೋಗ್ತಿದೆ. ಅದಕ್ಕೋಸ್ಕರ ಇದು ಸಹ ಪಾಯಿಂಟ್ O ಮೂಲಕ ಹಾದು ಹೋಗುತ್ತೆ. ಹೇಗೆ, ಹೀಗೆ ಇದು ಪಾಯಿಂಟ್ O ಮೂಲಕ ಹಾದು ಹೋಗುತ್ತೆ. ಅದಕ್ಕೋಸ್ಕರ ಇದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಪಾಯಿಂಟ್ O 0. ಸೊ ಇದರ ಮೂಮೆಂಟ್ ಅಬೌಟ್ ಪಾಯಿಂಟ್ O 0. ನೆಕ್ಸ್ಟ್ ಈ ಫೋರ್ಸ್ ಅನ್ನು ಕನ್ಸಿಡರ್ ಮಾಡೋಣ. ಇದು 600 cos 45, ಇದರ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್
ಇದು ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮೇಲೆ ಹಿಂದಕ್ಕೆ ಹೀಗೆ ಬರುತ್ತೆ, ಹಿಂದಕ್ಕೆ ಬರುತ್ತೆ, ಮೇಲೆ ಬರುತ್ತೆ. ಇದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಪಾಯಿಂಟ್ ಓ ಎಷ್ಟು ಅಂದಾಗ ಅದು 400 mm. ಇದು ಅಬೌಟ್ ಪಾಯಿಂಟ್ ಓ ಹೇಗೆ ರೊಟೇಟ್ ಆಗುತ್ತೆ, ಕ್ಲಾಕ್ ವೈಸ್, ಹೀಗೆ ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ. ಇದರ ಮ್ಯಾಗ್ನಿಟ್ಯೂಡ್ ಆಫ್ ಮೂವ್ಮೆಂಟ್ 600 cos 45 into 400, 600 cos 45 into 400. ಇದರ ಮೂವ್ಮೆಂಟ್ ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬರುತ್ತೆ, ಸಮೇಷನ್ MO ಕ್ಯಾಲ್ಕುಲೇಟ್ ಮಾಡಿದಾಗ ಇಷ್ಟು ಬರುತ್ತೆ, 329.706 ನ್ಯೂಟನ್ ಮೀಟರ್ಸ್. ನೆಕ್ಸ್ಟ್ ಡಿ ಅಂದ್ರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಫ್ ರಿಸಲ್ಟೆಂಟ್ ಅಬೌಟ್ ಪಾಯಿಂಟ್ ಓ. ಸೊ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಡಿ ಸಿಗುತ್ತೆ. ಎಕ್ಸ್ ಇಂಟರ್ಸೆಪ್ಟ್ ಸಮೇಷನ್ MO ಬೈ ಸಮೇಷನ್ FI ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎಕ್ಸ್ ಇಂಟರ್ಸೆಪ್ಟ್ ಸಿಗುತ್ತೆ. ನೆಕ್ಸ್ಟ್ y ಇಂಟರ್ಸೆಪ್ಟ್ ಸಮೇಷನ್ MO ಬೈ ಸಮೇಷನ್ FX ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ y ಇಂಟರ್ಸೆಪ್ಟ್ ಸಿಗುತ್ತೆ. ನಮಗೆ x y ಇಂಟರ್ಸೆಪ್ಟ್ ಮತ್ತೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಫ್ ರಿಸಲ್ಟೆಂಟ್ ಅಬೌಟ್ ಪಾಯಿಂಟ್ O ಸಿಕ್ಕಿತ್ತು, r ಸಿಕ್ಕಿದೆ, ಥೀಟಾ ಸಿಕ್ಕಿದೆ, ಸಮೇಷನ್ FX ಮತ್ತೆ ಸಮೇಷನ್ FI ಸಿಕ್ಕಿದಾವೆ. ಈಗ ರಿಸಲ್ಟೆಂಟ್ ಅನ್ನ ಎಕ್ಸಾಕ್ಟ್ ಆಗಿ ಫಿಗರ್ ಅಲ್ಲಿ ತೋರಿಸೋಣ. ಈಗ ಎಕ್ಸ್ ಇಂಟರ್ಸೆಪ್ಟ್ 400, y ಇಂಟರ್ಸೆಪ್ಟ್ 400, d 358 ನ್ಯೂಟನ್ ಮೀಟರ್ಸ್. ಸೊ ಇದು ರಿಸಲ್ಟೆಂಟ್ ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ಇದೆ. ರಿಸಲ್ಟೆಂಟ್ ಮ್ಯಾಗ್ನಿಟ್ಯೂಡ್ 854.228 ನ್ಯೂಟನ್ಸ್. ರಿಸಲ್ಟೆಂಟ್ ಹಾರಿಜಾಂಟಲ್ ಆಂಗಲ್ 15.22 ಡಿಗ್ರೀಸ್ ಮಾಡ್ತಾ ಇದೆ. ರಿಸಲ್ಟೆಂಟ್ ನ ಎಕ್ಸಾಕ್ಟ್ ಲೊಕೇಶನ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ಲಾದ್ರೂ ಮಿಸ್ಟೇಕ್ಸ್ ಇದ್ರೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ, ನಾವು ಅದನ್ನ ಕರೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಥ್ಯಾಂಕ್ ಯು. ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋವನ್ನು ತಿಳಿಸಿ. ಈ ವಿಡಿಯೋ ಲಿಂಕ್ ಅನ್ನು